ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಂಶೆಟ್ಟಿ. ಕಾಲುವೆ ಒಡೆದು ಹೊಲಗಳು ಹಾನಿ. ಮುದ್ದೇಬಿಹಾಳ್ ತಾಲೂಕಿನ ಲೋಟಗೇರಿ ಗ್ರಾಮದ ಮುಖ್ಯ ಕಾಲುವೆ ಒಡೆದು ಪಕ್ಕದ ರೈತರ ಹೊಲಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ರೈತರ ಜಮೀನು ಹಾಳಾಗಿದೆ. ಸದರಿ ಸ್ಥಳಕ್ಕೆ ಜನಪ್ರಿಯ ಶಾಸಕರಾದ ಶ್ರೀ ಎಸ್ ಪಾಟೀಲ್ ನಡಹಳ್ಳಿ ಅವರು ಭೇಟಿ ನೀಡಿ ಹಾನಿಗೀಡಾದ ರೈತರ ಹೊಲಗಳಿಗೆ ಶೀಘ್ರ ಪರಿಹಾರ ನೀಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾನಿ ಪ್ರಮಾಣದ ಬಗ್ಗೆ ಪ್ರಸ್ತಾವನೆ ಕಳುಹಿಸಲು ಕಂದಾಯ ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ನಾಲತ್ವಾಡ ಬಿಜೆಪಿ ಮುಖಂಡರಾದ ಎಂ ಪಾಟೀಲ್, ಉಪ ತಹಶೀಲ್ದಾರರಾದ ಭದ್ರಣ್ಣವರ್, ಗ್ರಾಮ ಲೆಕ್ಕಾಧಿಕಾರಿಗಳಾದ ಮಠಪತಿ ಮತ್ತು ಗ್ರಾಮದ ರೈತರು ಮತ್ತಿತರರು ಉಪಸ್ಥಿತರಿದ್ದರು. ವಸ್ತು ಎಲ್ಲ ತೊಗರಿ ಹಾಕ್ಯಾರ. 100 ಎಕರೆ ಮೇಲೆ ಹೋಗ್ಯದ ಎಲ್ಲ. ಬಂದು ವಿಚಾರ ರೈತರ ಸಂಕಷ್ಟದಿಂದ ಸಂದರ್ಭದಲ್ಲಿ ಲೋಟಗೇರಿ ಹತ್ತಿರ ಮೇನ್ ಕ್ಯಾನಲ್ ಒಡೆದಿರೋದ್ರಿಂದ ಇಲ್ಲಿ ಸುಮಾರು ಕೆಲವು ರೈತರ ಹೊಲಗಳಿಗೆ ನೀರು ನುಗ್ಗಿ ಏನು ಹಾನಿಯಾಗಿದೆ. ಅದನ್ನು ಈಗಾಗಲೇ ಕಂದಾಯ ಇಲಾಖೆಯಿಂದ ಸರ್ವೆ ಮಾಡಲಿಕ್ಕೆ ಈಗಾಗಲೇ ನಾನು ಆದೇಶ ಮಾಡಿದ್ದೇನೆ. ಆ ಸರ್ವೆ ಆಧಾರದ ಮೇಲೆ ಆ ರೈತರಿಗೆ ಕೃಷ್ಣ ಭಾಗ್ಯ ಜಲ ನಿಗಮದ ವತಿಯಿಂದ ಪರಿಹಾರವನ್ನು ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಖಂಡಿತವಾಗಲೂ ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ವಿನಂತಿಯನ್ನು ನಾನು ರೈತರಲ್ಲಿ ಮುಖಾಂತರ ಮಾಡಲಿಕ್ಕೆ ಬಯಸ್ತೇನೆ. ಮೇನ್ ಕ್ಯಾನಲ್ಗೆ ದಯಮಾಡಿ ಯಾರು ಹೋಲ್ಗಳನ್ನು ಹಾಕಿ ಪೈಪ್ಲೈನ್ ಮಾಡಿಕೊಂಡು ನೀರು ಬಿಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬಾರ್ದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.